ವೈದ್ಯಕೀಯ ಕಾಲೇಜಿನಲ್ಲಿ ಪ್ರಾಧ್ಯಾಪಕರಿಂದ ಎಂಬಿಬಿಎಸ್ ವಿದ್ಯಾರ್ಥಿನಿಗೆ ಕಿರುಕುಳ ನೀಡಿದ ಆರೋಪದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಜಿಲ್ಲಾಧಿಕಾರಿ ಮೀನಾ ನಾಗರಾಜ್ ಪ್ರತಿಕ್ರಿಯೆ ನೀಡಿದ್ದಾರೆ. ತಮ್ಮ ಕಚೇರಿಗೆ ವೈದ್ಯಕೀಯ ಕಾಲೇಜಿನ ಸಿಬ್ಬಂದಿ ಬಂದು ಆಡಳಿತ ಮಂಡಳಿ ವಿರುದ್ಧ ಮನವಿ ಸಲ್ಲಿಸಿದ್ದಾರೆ ಎಂದು ಅವರು ತಿಳಿಸಿದ್ದಾರೆ. ವಿದ್ಯಾರ್ಥಿನಿ ಈಗಾಗಲೇ ಪೊಲೀಸರಿಗೆ ದೂರು ನೀಡಿರುವ ಮಾಹಿತಿ ಇದೆ ಎಂದು ಜಿಲ್ಲಾಧಿಕಾರಿಗಳು ಸ್ಪಷ್ಟಪಡಿಸಿದ್ದಾರೆ. ಜಿಲ್ಲಾಧಿಕಾರಿಗಳ ಕಚೇರಿಗೆ ಸಲ್ಲಿಕೆಯಾಗಿರುವ ದೂರು ಆಡಳಿತಾತ್ಮಕ ಸ್ವರೂಪದ್ದಾಗಿದೆ. ಕಾಯ್ದೆಯ ಪ್ರಕಾರ ಪ್ರತಿಯೊಂದು ಸಂಸ್ಥೆಯಲ್ಲಿಯೂ ಇರುವ ಆಂತರಿಕ ದೂರು ಸಮಿತಿ ಈ ದೂರಿನ ಕುರಿತು ವಿಚಾರಣೆ ನಡೆಸಿ ವರದಿ ಸಲ್ಲಿಸಬೇಕು. ಈ ನಿಟ್ಟಿನಲ್ಲಿ ಸಮಿತಿಯ ಡಾಕ್ಟರ್ ಲಾವಣ್ಯ ಅವರಿಗೆ ಸೋಮವಾರದ ಒಳಗಾಗಿ ವರದಿ ಸಲ್ಲಿಸುವಂತೆ ಸೂಚನೆ ನೀಡಲಾಗಿದೆ ಎಂದು ಜಿಲ್ಲಾಧಿಕಾರಿ ಮೀನಾ ನಾಗರಾಜ್ ತಿಳಿಸಿದ್ದಾರೆ. ಅಲ್ಲದೆ ಈ ವೈದ್ಯಕೀಯ ಕಾಲೇಜು ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಿಗಳ ವಿಶ್ವವಿದ್ಯಾಲಯದ ವ್ಯಾಪ್ತಿಗೆ ಬರೋದ್ರಿಂದ ಕಾಲೇಜು ಸಿಬ್ಬಂದಿಯ ಮನವಿಯನ್ನ ವಿಶ್ವವಿದ್ಯಾಲಯದ ರಿಜಿಸ್ಟ್ರಾರ್ಗೂ ಕಳುಹಿಸಿಕೊಡುವುದಾಗಿ ಅವರು ಹೇಳಿದ್ದಾರೆ. ತಮಗೆ ವಿದ್ಯಾರ್ಥಿನಿಯ ನೇರ ದೂರು ಬಂದಿಲ್ಲವಾದರೂ ವಿದ್ಯಾರ್ಥಿನಿಯು ಪೊಲೀಸರಿಗೆ ದೂರು ನೀಡಿರುವುದು ತಿಳಿದಿದೆ ಎಂದಿದ್ದಾರೆ. ನನಗೆ ನಿನ್ನೆ ಮೆಡಿಕಲ್ ಕಾಲೇಜ್ ಸ್ಟಾಫ್ ಅವರು ಬಂದು ಒಂದು ಮನವಿ ಕೊಟ್ಟಿದ್ದಾರೆ. ಅದು ಐ ಥಿಂಕ್ ಪೊಲೀಸ್ನವ್ರಿಗೆ ನೀವು ಹೇಳ್ದಂಗೆ ಮೊದಲನೇ ಭಾಗದ ಕಂಪ್ಲೇಂಟ್ ಹೋಗಿದೆ. ಅದು ವಿದ್ಯಾರ್ಥಿನಿನೇ ಅಡ್ಮಿನಿಸ್ಟ್ರೇಷನ್ ಮೇಲೆ ನೀಡಿರುವಂಥ ದೂರು. ನನಗೆ ಬಂದಿರೋವಂಥ ಅಡ್ಮಿನಿಸ್ಟ್ರೇಟಿವ್ ಸ್ಟಾಫ್ ವಿದ್ಯಾರ್ಥಿ ಮೇಲೆ ಕಂಪ್ಲೇಂಟ್ ಕೊಟ್ಟಿರೋವಂಥದ್ದು. ತಮಗೆಲ್ಲ ಗೊತ್ತಿರೋ ಹಾಗೆ ಕಾಯ್ದೆಯಲ್ಲೇ ಈಗ ಪ್ರತಿಯೊಂದು ಸಂಸ್ಥೆಯಲ್ಲಿ ಒಂದು ಪಾಶ್ ಕಮಿಟಿ ಅಂತ ಇರುತ್ತೆ, ಪ್ರೊಟೆಕ್ಷನ್ ಅಗೇನ್ಸ್ಟ್ ಸೆಕ್ಷುವಲ್ ಹ್ಯಾರಸ್ಮೆಂಟ್ ಅಂತ. ಐಡಿಯಲಿ ಆ ಕಮಿಟಿಯವರು ಇದನ್ನು ವಿಚಾರಣೆ ಮಾಡಿ ಒಂದು ವರದಿಯನ್ನು ಕೊಡಬೇಕು. ನಾನು ಅಲ್ಲಿ ಡಾಕ್ಟರ್ ಲಾವಣ್ಯ ಅಂತ ಅವರು ಆ ಪಾಶ್ ಕಮಿಟಿಯ ಹೆಡ್ ಇದ್ದಾರೆ. ಸೊ ಅವರಿಗೆ ನಾನು ಸೋಮವಾರದೊಳಗಡೆ, ಯಾಕಂದ್ರೆ ನೆನ್ನೆ ಮನವಿ ಕೊಡ್ಬೇಕಾದ್ರೆ ಅವರು ಹಾಜರಿದ್ದರು, ಆ ಮನವಿಯ ಸಂಬಂಧ ಅವರು ನ್ಯೂಟ್ರಲ್ ಆಗಿ ಆ ಪಾಶ್ ಕಮಿಟಿಯವರು ಒಂದು ವರದಿ ಕೊಡಬೇಕು ಅನ್ನೋದು ಒಂದು. ಎರಡನೇದು, ಈ ವ್ಯಾಪ್ತಿ ರಾಜೀವ್ ಗಾಂಧಿ ಯೂನಿವರ್ಸಿಟಿ ವ್ಯಾಪ್ತಿ ಇರೋದ್ರಿಂದ ನಾನೀಗ ಇದನ್ನು ಅವರ ಮನವಿಗಳನ್ನು ಸಹಿತ ನಾವು ರಿಜಿಸ್ಟ್ರಾರ್ಗೆ ಕಳಿಸ್ಕೊಡ್ತೇನೆ. ನನಗೆ ವಿದ್ಯಾರ್ಥಿನಿದು ಯಾವುದೇ ರೀತಿಯಾದ ದೂರು ಬಂದಿಲ್ಲ. ಐ ಥಿಂಕ್ ಪೊಲೀಸ್ನವರಿಗೆ ಅವರು ಕೊಟ್ಟಿರೋ ಹಾಗೆ ಗೊತ್ತಿದೆ, ದೂರು ಕೊಟ್ಟಿದ್ದಾರೆ. ನಾವು ಒಂದು ದೂರಿನ ಕುರಿತು ಮಾಹಿತಿ ನೀಡಿರುವ ಪೊಲೀಸ್ ವರಿಷ್ಠಾಧಿಕಾರಿ ವಿಕ್ರಮ್ ಅಮಟೆ ಈ ಘಟನೆ 2023ರಲ್ಲಿ ನಡೆದಿರುವುದಾಗಿ ದೂರು ನೀಡಲಾಗಿದೆ ಎಂದು ತಿಳಿಸಿದ್ದಾರೆ. ಈ ಸಂಬಂಧ ಸೂಕ್ತ ಐಪಿಎಸ್ ಸೆಕ್ಷನ್ಗಳ ಅಡಿಯಲ್ಲಿ ಎಫ್ಐಆರ್ ದಾಖಲಿಸಿ ದೂರುದಾರರಿಗೆ ಪ್ರತಿಯನ್ನ ನೀಡಲಾಗಿದೆ. ಘಟನೆ ನಡೆದು ಸಾಕಷ್ಟು ಸಮಯ ಕಳೆದ ಕಾರಣ ಪೊಲೀಸರು ದೂರಿನ ಕುರಿತು ಕೂಲಂಕುಷವಾಗಿ ವಿಚಾರಣೆ ನಡೆಸಬೇಕಿದೆ. ತನಿಖೆಗೆ ಕೆಲವೊಂದು ಸಾಕ್ಷ್ಯಗಳು ಬೇಕಾಗುತ್ತವೆ. ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಘಟನೆ ನಡೆದಾಗ ಮೆಡಿಕಲ್ ಕಾಲೇಜು ಬೇರೆ ಸ್ಥಳದಲ್ಲಿ ಇತ್ತು ಎಂದು ಹೇಳಲಾಗ್ತಿದೆ. ಈ ಅಂಶವನ್ನ ಪರಿಶೀಲಿಸಿ ತನಿಖೆ ನಡೆಸಲಾಗುವುದು ಎಂದು ಎಸ್ಪಿ ವಿಕ್ರಮ್ ಅಮಟೆ ಮಾಹಿತಿ ನೀಡಿದ್ದಾರೆ. 54D ಯಾಕಂದ್ರೆ 2023ರಲ್ಲಿ ನಡೆದಿರ್ತಕ್ಕಂಥ ಘಟನೆ ಅಂತ ಹೇಳಿದ್ದಾರೆ. ಸೊ ಅದಕ್ಕೆ ಐಪಿಸಿ ಸೆಕ್ಷನ್ ಅದಕ್ಕೆ ಇನ್ವೋಕ್ ಮಾಡಬೇಕಾಗಿತ್ತು. ನಾವು ಇನ್ವೋಕ್ ಮಾಡಿದ್ದೀವಿ, ಎಫ್ಐಆರ್ ಅನ್ನ ಮಾಡಿ ಅವ್ರಿಗೆ ಎಫ್ಐಆರ್ ಪ್ರತಿ ಕೊಟ್ಟಿದ್ದೀವಿ, ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಈಗ ಅದ್ರ ಬಗ್ಗೆ ನಾವು ಕೂಲಂಕುಷವಾಗಿ ವಿಚಾರಣೆ ಮಾಡಬೇಕಾಗುತ್ತೆ. ಯಾಕಂದ್ರೆ ಇತ್ತೀಚೆಗೆ ಆಗಿರ್ತಕ್ಕಂಥ ಘಟನೆ ಆಗಿದ್ರೆ ನಾವು ಇಮಿಡಿಯೇಟ್ ಆಗಿ ಆಕ್ಟ್ ಮಾಡ್ಬೋದಿತ್ತು. ಸೊ ಅದು 2023ರಲ್ಲಿ ಆಗಿರ್ತಕ್ಕಂಥದ್ದು ಅಂತ ಹೇಳಿದರೆ ಕೆಲವೊಂದು ಎವಿಡೆನ್ಸಸ್ಗಳು ಬೇಕಾಗ್ತವೆ ನಮಗೆ. ನಮ್ಮ ಇನ್ವೆಸ್ಟಿಗೇಷನ್ ಆಫೀಸರ್ ರೂರಲ್ ಪೊಲೀಸ್ ಸ್ಟೇಷನ್ನಲ್ಲಿ ಕೇಸ್ ರಿಜಿಸ್ಟರ್ ಆಗಿದೆ. ಮತ್ತೆ ಯಾವಾಗ ಅದು ಇನ್ಸಿಡೆಂಟ್ ಆಗಿತ್ತು ಆವಾಗ ಮೆಡಿಕಲ್ ಕಾಲೇಜ್ ಅಲ್ಲಿ ಇರಲಿಲ್ಲ, ಮೆಡಿಕಲ್ ಕಾಲೇಜ್ ಏನೋ ಬೇರೆ ಕಡೆ ಇತ್ತು ಅಂತಕ್ಕಂಥದ್ದು ಒಂದಿದೆ. ಸೊ ಆ ಜುರಿಸ್ಟಿಕ್ಷನ್ ನಾವು ವಿ ಆರ್ ವೆರಿಫೈಯಿಂಗ್ ಇಟ್. ನಾವು ಅದ್ರ ಬಗ್ಗೆ ಕಾನೂನು ಕ್ರಮ ಕೈಗೊಳ್ತೇವೆ. ಸೂರ್ಯಘರ್ ಮುಫ್ತ್ ಬಿಜ್ಲಿ ಯೋಜನೆಯಡಿಯಲ್ಲಿ ಸಾಂಪ್ರದಾಯಿಕ ವಿದ್ಯುತ್ ಮೇಲೆ ಅವಲಂಬನೆಯನ್ನು ಕಡಿಮೆ ಮಾಡಲು ಮನೆಗಳ ಮೇಲ್ಛಾವಣಿಯಲ್ಲಿ ಸೌರ ವ್ಯವಸ್ಥೆಯನ್ನು ಸ್ಥಾಪಿಸಲು ಅವಕಾಶ ನೀಡಲಾಗಿದ್ದು, ಸೌರ ಫಲಕವನ್ನು ಸ್ಥಾಪಿಸಲು ಮನೆ ಮಾಲೀಕರಿಗೆ ಬ್ಯಾಂಕ್ಗಳಿಂದ ಸಾಲ ಸೌಲಭ್ಯದ ಜೊತೆಗೆ ಸಹಾಯಧನವನ್ನು ನೀಡಲಾಗುತ್ತದೆ. ಸೌರ ಫಲಕಗಳನ್ನು ಸ್ಥಾಪಿಸಲು 30,000ದಿಂದ 78,000ವರೆಗೆ ಸಹಾಯಧನ ನೀಡಲಾಗುತ್ತದೆ. ಹಿಂದೆ ಸೂರ್ಯಘರ್ ಮುಫ್ತ್ ಬಿಜ್ಲಿ ಯೋಜನೆಯಡಿ ನೋಂದಾಯಿಸಿಕೊಳ್ಳಿ.